ಸೊ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದ್ ನಾರಾಯಣ ಸ್ವಾಮಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ರಾಜ್ಯದಲ್ಲಿ ಶಿವತಾಂಡವ ಶುರುವಾಗಿ 2 ದಿನ ಕಳೆದಿಲ್ಲ ಸರ್. ಶಿವಕುಮಾರ್ ಅವರ ಸಂಪುಟದ ಪ್ರಭಾವಿ ಸಚಿವರೊಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರಥಮ ಪ್ರತಿಕ್ರಿಯೆ ಸರ್. ಗೃಹ ಪ್ರವೇಶದ ನಂತರ ಹ್ಮ್ ಚಾವಣಿ ಕುಸಿದಂತಿದೆ ಇದು. ಎಕ್ಸಾಕ್ಟ್ಲಿ. ಗೃಹ ಪ್ರವೇಶ ಆಗಿ ಮೊನ್ನೆ ಅಷ್ಟೇ ಆಗಿದೆ. 2 ದಿನದಲ್ಲಿ ಚಾವಣಿ ಕುಸಿದಿದೆ. ಇದು ಕಾಂಗ್ರೆಸ್ ಯಾವತ್ತು ನಡ್ಕೊಳ್ತಕ್ಕಂತ ರೀತಿ ಇದು. ಅದರಿಂದಾಗಿ ಇದರ ಆಯಸ್ಸು ತುಂಬಾ ಕಡಿಮೆ ಅನ್ನೋದನ್ನ ಇದರಿಂದ ತಿಳ್ಕೊಳ್ಬಹುದು. ಅದು ಮಾತ್ರ ಅಲ್ಲ, ಇದು ಹಳೆ ಬಸ್ಸು. ಈ ಹಳೆ ಬಸ್ಗೆ ಹೊಸ ಡ್ರೈವರ್ ಬಂದ್ರು ಹಳೆ ಬಸ್ಸೇ ಅಲ್ವಾ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಪಾಪ ಅವರು ಸರ್ಕಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದರಿಂದಾಗಿ ಜನರಿಗೆ ಏನೇನು ಸಿಗೋದಿಲ್ಲ ಇದರಿಂದ ಅನ್ನೋದು ಗೊತ್ತಿದೆ. ಆದ್ರೂ ಅದರ ಆಯಸ್ಸು ಕಡಿಮೆ ಆಗ್ತಾ ಇದೆ. ಸರ್, ಈ ಡೆವಲಪ್ಮೆಂಟ್ ನ ಹಿಂದೆ ದ್ವೇಷ ಇದೆಯೋ ಅಥವಾ ಏನಿದೆ ಅಂತ ಹೇಳ್ತೀರಾ ಸರ್, ತಮ್ಮ ಅಭಿಪ್ರಾಯ? ನೋಡಿ, ದ್ವೇಷ ಇಲ್ಲ. ದ್ವೇಷನೂ ಇರಬಹುದು, ಆದ್ರೆ ದಾಹ ಇದೆ, ಅಧಿಕಾರ ದಾಹ. ಎಲ್ಲರಿಗೂ ಅಧಿಕಾರ, ನನಗೆ ಹಿಂಗೇ ಬೇಕು, ಎಲ್ಲ ಬಹಳ ಏನೋ ಹಣ ಇರ್ತಕ್ಕಂತ ಇದು ಬೇಕು ನಮಗೆ. ಅಲ್ಲಿ ಕೆಲಸ ಎಷ್ಟು ಮಾಡಬೇಕು ಅದು ಬೇರೆ. ಬಟ್ ಎಲ್ಲರಿಗೂ ಕೂಡ ಒಂದು ಆಯಕಟ್ಟಿನ ಜಾಗಗಳಿರ್ತಕ್ಕಂತ ಅಧಿಕಾರ ಸ್ಥಾನಗಳು ಬೇಕು ಅಷ್ಟೇ. ಸರ್, ಇದರಲ್ಲಿ ತಪ್ಪೇನು ಅಂತ ನೋಡಿ, ನಮ್ಮ ನಾಲೆಡ್ಜ್ ವ್ಯಾಪ್ತಿಯಲ್ಲಿ ನಮಗೆ ಯಾವ ಕ್ಷೇತ್ರ ಅಥವಾ ಯಾವ ಇಲಾಖೆ ಮೇಲೆ ಹಿಡಿತಾ ಇದೆಯೋ ನೋಡಿ. ರಾಮಲಿಂಗಾರೆಡ್ಡಿ ಅವರು ಕಾರ್ಪೊರೇಟರ್ ಆಗಿ ರಾಜಕಾರಣಕ್ಕೆ ಬಂದವರು, ಬೆಂಗಳೂರು ಮೇಲೆ ಸಾಕಷ್ಟು ಹಿಡಿತಾ ಇದೆ, ಪ್ರಭಾವ ಇದೆ. ಸೊ ಆ ಖಾತೆಯಲ್ಲಿ ಅಥವಾ ಆ ಇಲಾಖೆಯಲ್ಲಿ ನನಗೆ ನಾಲೆಡ್ಜ್ ಇದೆ, ನನಗೆ ಆ ಇಲಾಖೆಯನ್ನು ಕೊಟ್ಟರೆ ಸ್ವಲ್ಪ ಡೆವಲಪ್ಮೆಂಟ್ಗೆ ಉಪಕಾರ ಆಗುತ್ತೆ. ಅಲ್ಲ, ಮೊದಲು ಕೂಡ ಅವ್ರು ಆಗಿದ್ದವರೇ. ಅದರಿಂದಾಗಿ ಅದರ ವಿಷಯದಲ್ಲಿ ನಮಗೆ ಹಸ್ತಕ್ಷೇಪ, ನಾವೇನೋ ಆಕ್ಷೇಪಣೆ ನಮ್ದಿಲ್ಲ. ಅವ್ರು ಕೇಳಿರೋದು ಸರಿ ಇರಬಹುದು, ಬಟ್ ಅವ್ರಿಗೆ ತಪ್ಪಿಸ್ಬೇಕು ಅನ್ನೋದಕ್ಕೆ ಬೇರೆಯವರು ಇದಾರಲ್ಲ, ಅದೇ ಪ್ರಶ್ನೆ. ಸರ್, ಇವತ್ತು ರಾಷ್ಟ್ರ ನಾಯಕರು ಬರ್ತಿದ್ದಾರೆ ಸರ್. ರಾಹುಲ್ ಗಾಂಧಿ, ಕಾಂಗ್ರೆಸ್ ಅವರು ಹೇಳುವಂತೆ ನ್ಯಾಷನಲ್ ಲೀಡರ್ ಬರ್ತಿದ್ದಾರೆ. ಈ ಸಂದರ್ಭದಲ್ಲಿ ಈ ತರಹದ ರೂಪದ ಸ್ವಾಗತ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ರಾಜ್ಯಕ್ಕೆ ಅಂತ? ಅಲ್ಲ, ಕಾಂಗ್ರೆಸ್ನ ಪರಿಸ್ಥಿತಿ ಇನ್ಮೇಲೆ ಹಾಗೆ ಇರುತ್ತೆ. ರಾಹುಲ್ ಗಾಂಧಿ ಬಹುದೊಡ್ಡ ನಾಯಕ, ಬಹುಬುದ್ಧಿವಂತ ಅಂದಿದ್ರೆ, ಅಥವಾ ಹೈಕಮಾಂಡ್ ಅವರ ಹಿಡಿತದಲ್ಲಿದೆ ಅಂದಿದ್ರೆ ಇಂಥವೆಲ್ಲ ಆಗೋದಿಲ್ಲ. ಈಗ ಕಾಂಗ್ರೆಸ್ನಲ್ಲಿ ಯಾರಿಗೂ ಕೂಡ ಯಾವ ಹೈಕಮಾಂಡ್ ಮೇಲೂ ಭಯ ಭಕ್ತಿ ಯಾವುದೂ ಇಲ್ಲ. ಅದರಿಂದಾಗಿ ಯಾವ ರಾಹುಲ್ ಗಾಂಧಿ ಬಂದ್ರೆ ಬರ್ತಾನೆ, ಹೋದ್ರೆ ಹೋಗ್ತಾನೆ. ಕೆಲವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಮುಂದೆ ನಿಲ್ಲಿಸಿ ಪ್ರದರ್ಶನ ಮಾಡಿಸಿ ಕಳಿಸ್ತಾರೆ. ಅಷ್ಟು ಬಿಟ್ರೆ ಏನಿದೆ ಈಗ ಕಾಂಗ್ರೆಸ್ ಇದು ಮುಳುಗುವ ಹಡಗು ಅಷ್ಟೇ. ಸರ್, ಈಗ ರಾಮಲಿಂಗಾರೆಡ್ಡಿ ಅವರ ಮನಪರಿವರ್ತನೆ ಮಾಡೋ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಇಳಿಬಹುದಾ? ಸಹಜವಾಗಿ ಅದು ಎಲ್ಲಾ ಪಕ್ಷಗಳಲ್ಲೂ ಆ ರೀತಿ ಗೊಂದಲ ಪ್ರಾರಂಭ ಆದಾಗ ಆ ಪರಿವರ್ತನೆಗೆ, ಅವರನ್ನ ತಣ್ಣಗೆ ಮಾಡ್ಲಿಕ್ಕೆ ಎಲ್ಲವೂ ಪ್ರಯತ್ನಗಳು ನಡೀತವೆ. ಅದನ್ನ ನಾವು ಯಾರೋ ಇಲ್ಲ ಅನ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಇದರ ಮೂಲ ಎಲ್ಲಿಂದ, ಹೇಗೆ, ಏನಾಯ್ತು, ಮತ್ತಿನ್ನೇನಾಗುತ್ತೆ ಅನ್ನೋದನ್ನ ನಾವು ಯಾರು ಊಹಿಸಬಹುದಲ್ವಾ? ಸರ್, ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಅನುಮಾನ ಸರ್. ಈಗ ಸಿಎಂಗೆ ಪರಮಾಧಿಕಾರ, ತನ್ನ ಸಚಿವ ಸಂಪುಟದಲ್ಲಿ ಯಾರ್ಯಾರು ಮಿನಿಸ್ಟರ್ ಆಗಬೇಕು ಅನ್ನೋ ಅಧಿಕಾರ ಇದೆ. ಈ ಎಲ್ಲದರ ನಡುವೆಯೂ ಕೂಡ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಅವರು ಹಿಡಿತಕ್ಕೆ ಯಾರ್ಯಾರು ಬೇಕೋ ಅವರ ಆಯ್ಕೆಗಳ ಪ್ರಕ್ರಿಯೆಗಳು ಕೂಡ ನಡೀತು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ನನ್ನ ವ್ಯಾಪ್ತಿಗೆ ನನ್ನ ಆಯ್ಕೆಯ ಸ್ವಾತಂತ್ರ್ಯನೇ ಇರಲಿಲ್ಲ ಅಂತ ಹೇಳಿ ನಿರ್ಲಕ್ಷ್ಯ ಏನಾದ್ರು ವಹಿಸ್ತಾರಾ? ಈಗ ಒಂದೇನಾಗುತ್ತೆ, ಮುಖ್ಯಮಂತ್ರಿಗಳಾದಾಗ ಅವ್ರ ಪ್ರೊರಗೇಟಿವ್ ಅದೆಲ್ಲ ಬಿಟ್ಟು ಬಿಡ್ತಾರಲ್ವಾ. ಇಲ್ಲಿ ಅಧಿಕಾರ ಈಗ ಹಂಚಿಕೆನೂ ಕೂಡ ಹೈಕಮಾಂಡ್ ಇಂದನೇ ಆಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ. ನನ್ನ ಕೈಯಲ್ಲಿ ಏನಿಲ್ಲ, ಎಲ್ಲ ಕೇಂದ್ರದಿಂದಲೇ ಹಂಚಿಕೆ ಆಗಿದೆ ಅನ್ನೋದನ್ನು ಹೇಳಿದ್ರಲ್ಲ. ಸರ್, ಈಗ ಇದು ಕೇವಲ ಒಂದು ಇಲಾಖೆಗೆ ಮಾತ್ರ ಸೀಮಿತ ಆಗಬಹುದಾ ಅಥವಾ ಇನ್ನುಳಿದಂತೆ ಇನ್ನೂ 14-15 ಮಿನಿಸ್ಟರ್ಗಳ ಆಯ್ಕೆಗಳಿದಾವೆ,
ಅಲ್ಲೂ ಕೂಡ ಇದೇ ತರಹದ ಭಿನ್ನ ಮತ ಭಿನ್ನ ರಾಗಗಳು ಸ್ಫೋಟಗೊಳ್ಬೋದಾ ಅಂತ? ನೋಡಿ, ಈಗ ಬೇಕಾದಷ್ಟು ಜನರನ್ನ ಕೈ ಬಿಟ್ಟಿದ್ದಾರೆ. ಹ್ಮ್ ಮಹಿಳೆಯರಿಗೆ ಒಂದು ಸ್ಥಾನವನ್ನು ಕೊಡ್ಲಿಲ್ಲ. ಹ್ಮ್ ಏನು ಮಾತಾಡಿದ್ದೆ. ರಾಹುಲ್ ಗಾಂಧಿ ಮಹಿಳೆಯರ ಬಗ್ಗೆ ಎಲ್ಲ ಮಾತಾಡಿದ್ದೆ. ಮಹಿಳಾ ಮೀಸಲಾತಿ ಬಂದಾಗ ಅದನ್ನು ವಿರೋಧಿಸಿದ್ರು. ಆಮೇಲೆ ಈಗ ಎಲ್ಲಿದೆ ಮಹಿಳೆಯರಿಗೆ ಇದು ಬಿಜೆಪಿ ಇದೇ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಯಾವ ಅವಕಾಶ ಕೊಟ್ರಿ ಇವರು ಈಗ? ಹ್ಮ್ 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 ಎಲ್ಲೂ ಯಾವುದು ಇಲ್ಲ. ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ. ಇದು ರಾಹುಲ್ ಗಾಂಧಿ ಸಿದ್ಧಾಂತ. ಎಸ್, ಥ್ಯಾಂಕ್ ಯು ಸರ್, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.